ಏನಕ್ಕ ಏನು ಹಿಂಗೆ ಬಂದು ನಿಂತ್ಕೊಂಡ್ಬಿಟ್ಟೆ ಹಾಂ ನೋಡು ನೆನೆದೋಡ್ರು ರಕ್ತ ಚಂದ್ರಗ್ರಹಣ ಅಂತ ಆಯಿತು. ಹ್ಞೂ ಕಣೆ ಅಮ್ಮ, ನನಗೂ ಗೊತ್ತು. ನಿನ್ನೆ 3:48ರಿಂದ 7 ಗಂಟೆ ತನಕ ನಡೆದೋಯ್ತು. ಅಬ್ಬಬ್ಬಬ್ಬ ಆ ಟೈಮಲ್ಲಂತೂ 3 ಗಂಟೆಗೆ ಎಲ್ಲ ಊಟ ಮಾಡ್ಕೊಂಬಿಟ್ರು. ತಡ ಊಟ ಮಾಡೋರೆಲ್ಲ ಅವತ್ತೇ 3 ಗಂಟೆ ಒಳಗಾಗಿ ಊಟ ಮಾಡ್ಕೊಂಬಿಟ್ರು. ಸಂಜೆ ಈ ಪಾನಿಪುರಿ ಗೋಬಿ ಮಂಚೂರಿ ಅಂತ ತಿನ್ನಕ್ಕೆ ಹೋಗ್ತಾರಲ್ಲ, ಅವರೆಲ್ಲ ಯಾರೂ ತಿನ್ನಕ್ಕೆ ಹೋಗಲಿಲ್ಲ. 7 ಗಂಟೆಗೆ ಸ್ನಾನ ಮಾಡ್ಕೊಂಡು ಕಸ ಹೊಡೆದನ್ನೆಲ್ಲ ಒರೆಸ್ಕೊಂಡು ಪೂಜೆ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಇನ್ನು ಕೆಲವಾರು ಜನ ಈ ಸಂಪ್ರದಾಯ ಜ್ಯೋತಿಷ್ಯ ಇವನ್ನೆಲ್ಲ ನಂಬೋಲ್ವಲ್ಲ, ಪುರಾಣ ಪುಣ್ಯಕಥೆಗಳೆಲ್ಲ ಅವರೇ ತೆಗಿರತ್ಲಾಗ ಯಾವ ರಕ್ತ ಚಂದ್ರಗ್ರಹಣ ಯಾವ ಸೂರ್ಯಗ್ರಹಣ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವರು ತಿನ್ಕೊಂಡು ಉಣ್ಕೊಂಡು ಆರಾಮಾಗೇ ಇದ್ರು. ಶಾಸ್ತ್ರ ಸಂಪ್ರದಾಯ ಅಂತಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಿದ್ದಾವೆ. ಅದ್ರ ಬಗ್ಗೆ ಒಂಚೂರು ಗೌರವ ಇಲ್ಲ. ಇತ್ತೀಚಿನ ಏನು ವಯೋಮಾನ ಜನರೇಷನ್ ಇದಾವಲ್ಲ, ಏನೂ ಗೊತ್ತಿಲ್ಲ ಅವಕ್ಕೆ. ಕಣಕ್ಕ, ನೀನು ಹೇಳಿದ್ದು ಸರಿ. ಇವತ್ತಿನ ಮಕ್ಕಳು ಏನು ಹೇಳಿದ್ರು ಕೇಳೋದಿಲ್ಲ. ಏನಾರ ಅಂದ್ವಾ ಮುಗೀತು, ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಬದಲಿಗೆ. ಓಹೋ ಏನ್ರಕ್ಕ ಪಂಕಜಕ್ಕ ಅಲ್ಮೇಲಕ್ಕ ಇಬ್ರು ಬಾರಿ ಜೋರಾಗಿ ಮಾತಾಡಕ್ ನಿಂತ್ಕೊಂಡ್ಬಿಟ್ರಿ. ನೋಡು ಈ ಸೆಕೆಗಾಲದಲ್ಲಂತೂ ಹೊರಗಡೆ ಬರೋಕೆ ಆಗಲ್ಲ. ಎಲ್ಲಾರ ಮರದಡಿಲೋ ರೆಫ್ರಿಜರೇಟರ್ ಮುಂದ್ಗಡೆನೋ ಅಥವಾ ಎ ಸಿ ಮುಂದೆ ಹೋಗಿ ನಿಂತ್ಕೊಂಡ್ಬಿಡೋ ಅನ್ಸ್ಬಿಡುತ್ತೆ. ನೀವ್ ನೋಡಿದ್ರೆ ಹಿಂಗ್ ನಿಂತ್ಕೊಂಡಿದ್ದೀರಾ. ನೋಡು ಹೆಂಗ್ ಮಾತಾಡ್ತಾಳೆ, ಹಳ್ಳಿ ಮನೆಗೆ ಇಟ್ಕೊಂಡು ಎ ಸಿ ಅಂತಾಳೆ. ಏ ಅಮ್ಮ ಶಾರದಾ, ಬರ ಇಲ್ಲಿ. ನೀನು ಏನು ಎ ಸಿಲೇ ಇದ್ದಾಳೆ ಮಾಡ್ತೀಯಾ? ಹಳ್ಳಿ ಮನೆಗೆ ಇದ್ದಾಳೆ ನೀನು. ಎಲ್ಲವನು ಸಹಿಸ್ಕೋಬೇಕು ನೀನು. ಈ ಬೇಸಿಗೆಯಲ್ಲಿ ಬಿಸಿಲು ಅಂತ ಹೇಳ್ಬಿಟ್ಟು ಹೋಗಿ ಎ ಸಿ ನಿಂತ್ಕೊಂಡಲ್ಲ. ಮರದಳ್ಳಿನಾಗೆ ಹೋಗಿ ನಿಂತ್ಕ, ಮನೆಗಿರು. ಅದು ಬಿಟ್ಟು ಎ ಸಿ ಪಾಸಿ ಅಂತ ಹೇಳ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡ. ಹೂನಕ್ಕ, ನಾನು ಎ ಸಿ ಒಳಗೆ ಇದ್ದೋಳಂಗೆ ಆಡ್ತೀನಿ, ಆದರೆ ನಾನು ಎ ಸಿ ಒಳಗೆ ಇದ್ದೋಳೇನಲ್ಲ. ನಾನು ಹಳ್ಳಿ ಮನೆ ಹೆಣ್ಮಗಳೇ. ಏನೋ ಒಂಚೂರು ಬೆಂಗಳೂರಿಗೆ ಹೋದಾಗ ಒಂದ್ಸರಿ ಮಾಲಿ ಕರ್ಕೊಂಡು ಹೋಗಿದ್ರು ನಮ್ಮ ಮಾವನವರು. ಆವಾಗ ಓಹೋ ಏನು ದೊಡ್ಡ ಪಾಟಿ ಮಾಲ ಐತೆ ಅಂತ ಹೇಳ್ಬಿಟ್ಟು ಹಿಂಗೆ ನೋಡ್ಕೊಂಬಂದಿನ. ಅಲ್ಲಿ ಎಲ್ಲಿ ನೋಡ್ರು ನೋಡಮ್ಮ ಇದು ಎ ಸಿ, ಅದಕ್ಕೆ ಇಷ್ಟೊಂದು ತಣ್ಣಗೈತೆ ಅಂತ ಹೇಳೋರು. ನಾನು ಏನು ಇಷ್ಟೊಂದು ತಣ್ಣಗೈತೆ ಅಂತ ಕೇಳಿದಾಗ ಅವ್ರು ಹಂಗಂದಿದ್ರು. ಹಂಗಾಗಿ ಬ್ಯಾಸಿಗೆಗೆ ಮತ್ತೊಂದ್ಸರಿ ಹೋಗ್ಬೇಕು ಬೆಂಗಳೂರಿಗೆ. ನಮ್ಮ ಮಾವ ಹೋಗಿ ಕರ್ಕೊಂಡು ಹೋಗ್ತಾರೆ. ಮಂತ್ರಿ ಮಾಲ್ಗೆ ಕರ್ಕೊಂಡು ಹೋಗಿದ್ರು. ವಿಚಾರ ಗೊತ್ತಾಯ್ತೇನ್ರಕ್ಕ? ನಮ್ಮ ಪುಟ್ರಂಗಜ್ಜಿಗೆ ಹುಷಾರಿಲ್ಲ. ಒಂದು ವಾರ ಅಡ್ಮಿಟ್ ಆಗಿತ್ತು ಟೌನಲ್ಲಿ, ಭದ್ರಾವತಿ ಟೌನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿತ್ತು. ಹಂಗಾಗಿ ನಾನು ಹೋಗ್ತಿದ್ದೀನಿ ನೋಡ್ಕೊಂಬರೋಕ್ಕೆ ಪುಟ್ರಂಗಜ್ಜಿನ. ನೀವು ಹೋಗಿ ನೋಡ್ಕೊಂಬಂದ್ರೆ ಮನೆ ಹತ್ರ ಯಾರಾದ್ರೂ ಹೋಗಿದ್ರೇನಕ್ಕ ನೀವು? ಇಲ್ಲ ಹೌದೇನಮ್ಮ ಶಾರದಾ? ಅಯ್ಯೋ ನಮ್ಗೆ ಗೊತ್ತೇ ಇಲ್ಲ ಕಣೆ. ನನಗೆ ಪುಟ್ರಂಗಜ್ಜಿ ಹುಷಾರಿಲ್ಲ, ಅಡ್ಮಿಟ್ ಆಗ್ಯಾರಂತ ನಾನು ಇನ್ನು ಬಾಯಿಲೆ ಕೇಳ್ತಿರೋದು. ಎಷ್ಟು ಗಟ್ಟಿ ಮುಟ್ಟಾಗಿತ್ತು ಅವಜ್ಜಿ, ಅದ್ಯಾಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ನನಗೆ ಗೊತ್ತೇ ಇಲ್ಲ ಕಣೆ. ಕಣೆ ಶಾರದಾ, ನೀನು ಹೇಳ್ತೀರ ನಮಗೆ ದಿಗ್ಭ್ರಮೆ ಆಗ್ತೈತೆ. ನಾವು ಊರಲ್ಲಿ ಇದ್ದೀವಿ, ಪುಟ್ರಂಗಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ನಂಬಕ್ಕಾಗಿಲ್ಲ. ಕರ್ಕೊಂಬಂದ್ರೇನೆ? ಕಣಕ್ಕ, ನಿನ್ನೆ ದಿವಸನೇ ಕರ್ಕೊಂಬಂದ್ರು. ಅದಕ್ಕೆ ನಾನು ನಿನ್ನೆ ರಾತ್ರಿ ಕರ್ಕೊಂಬಂದ್ರಂತೆ. ಹಂಗಾಗಿ ಸ್ವಲ್ಪ ಬಂದು ಸುಧಾರಿಸ್ಕೊಳ್ಳಿ, ವಾತಾವರಣ ಕೊಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿನ್ನೆ ದಿವಸ ಹೋಗಿರಲಿಲ್ಲ. ಈಗ ನಾನು ಹೋಗ್ತಾ ಇದ್ದೀನಿ, ನೀವು ಬರ್ತೀರಾ ನನ್ನ ಜೊತೆಗೆ? ನಡಿಯಮ್ಮ ನಡಿ, ಪುಟ್ರಂಗಜ್ಜಿನ ನೋಡ್ಕೊಂಡ್ಬರ್ದಲೆ ಇನ್ನು ಯಾವ ಪಾಪಕ್ಕೆ ಹೋಗೋಣ. ನಡಿ, ಆ ಅಜ್ಜಿನ ನೋಡು ತುಂಬಾ ದಿವಸನೇ ಆಗೋಯ್ತತ್ಲಾಗೆ, ನಮಗೆ ವಿಚಾರನೂ ಗೊತ್ತಿಲ್ಲ. ನೀವು ಹೇಳಿದ್ ಒಳ್ಳೇದಾಯ್ತು, ಇಲ್ಲಾಂದ್ರೆ ನನಗೆ ಗೊತ್ತಾಗ್ತಿಲ್ಲ. ನಡಿ, ನಾವು ಪುಟ್ರಂಗಜ್ಜಿ ನೋಡಕ್ ಬರ್ತೀವಿ. ಕರೆಕ್ಟ್ ನಮ್ಮ ಮಲ್ಮೇಲಕ್ಕೆ ಹೇಳ್ತಿರೋದು ಕರೆಕ್ಟು. ನಾವು ಹೋಗಿ ಪುಟ್ರಂಗಜ್ಜಿ ನೋಡ್ಕೊಂಬರ. ನಡೀರಿ. ನಡೀರಿ, ಹಂಗೆ ನಡೀರಿ, ಹೋಗೋಣ. ಅಯ್ಯೋ ಅತ್ತೆ, ಸ್ವಲ್ಪ ಕುತ್ಕೊಳ್ರಿ. ಇಷ್ಟು ವರ್ಷ ಅಂತ ಕೆಲಸ ಮಾಡಿ ಸುಸ್ತಾಗಿದ್ದೀರಾ, ಈಗ ಆರಾಮಾಗಿರಿ, ನಾನೆಲ್ಲ ಮಾಡ್ತೀನಿ. ಸುಮ್ಮನಿರಮ್ಮಯ್ಯ, ನನಗೂ ಸಾಕಾಗ್ಬಿಟ್ಟೈತತ್ಲಾಗೆ ಆಸ್ಪತ್ರೆಗೆ ಯಾವಾಗಲೂ ಮಕ್ಕಂಡಿದ್ದು. ಅಲ್ಲೇ ಊಟ ತಿಂಡಿ ಮಾಡ್ಕೊಂಡು ಅಲ್ಲೇ ಮಕ್ಕಂಡಿದ್ದು, ಓಡಾಡಂಗಿಲ್ಲ, ಹೊರಗಡೆ ಪ್ರಪಂಚ ನೋಡಂಗಿಲ್ಲ. ನನಗಂತೂ ಸಾಕಾಗ್ಬಿಟ್ಟೈತತ್ಲಾಗೆ. ಕುಂತ್ರೆ ಮಲ್ಗೆ ಯಾರೋ ಮಸ್ತಾಂಗೆ ಕಡಿತಾರೆ ಅಂತ ಹೇಳಿದ್ದು ಅಷ್ಟೇ ನೀವು. ಅಷ್ಟು ಹೇಳಿದ್ದೆ ತಡ ತಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಟ್ರಿ ನೀವು ಅದ್ಲಾಗೆ. ನಾವು ಹೊಲ ಮನೆ ಕೆಲಸ ಮಾಡ್ಕೊಂಡಿರೋ ಮಗಳು ನಾನು ಕರ್ಕೊಂಡೋಗಿ ಹಂಗೆ ಆಸ್ಪತ್ರೆಗೆ ಬಿಟ್ಬಿಟ್ರೆ ಏನು ಕುಂತಲ್ಲೇ ಕೂತ್ಕೋಬೇಕು ಬದಲಾಗೆ. ಬರೀ ಬರ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ, ಮಾತ್ರೆ ನುಂಗಿಸ್ತಾರೆ. ಬರೀ ಇವಾದ ಬದಲಾಗೆ ನಾನು ಇನ್ನು ಜನ್ಮದಲ್ಲಿ ಇನ್ನು ಆಸ್ಪತ್ರೆ ಕಡೆ ಮಕ್ಕ ನೋಡಲ್ಲಪ್ಪ. ಒಂದಿನ ಹಿಂಗೆ ಹೋಗೋರಕ್ಕೆ ಸುಸ್ತಾಗುತ್ತೆ ಅತ್ಲ ಅಂತ ಅಂಥದ್ರಲ್ಲಿ 3 ದಿವಸ ಅಡ್ಮಿಟ್ ಮಾಡಿದ್ರಲ್ಲ ಅಮ್ಮ ನನಗೆ. ನನಗಂತೂ ಈ ಆಸ್ಪತ್ರೆ ವಾಸನೆ ವಾತಾವರಣ ನೋಡ್ಬಿಟ್ಟತ್ಲಾಗೆ ಸಾಕಾಗೋದಂಗೆ ಬಿಟ್ಟಿದೆ. ಅಯ್ಯೋ ಇರ್ಲಿ ಬಿಡ್ರಿ ಅತ್ಲಾಗೆ, ನಮಗೆ ಏನಾದರೂ ಸ್ವಲ್ಪ ಸಣ್ಣದ್ರಿಂದಲೇ ಅದನ್ನ ತೋರಿಸ್ಬಿಟ್ರೆ ದೊಡ್ಡದಾಗ ತನಕ ಬಿಟ್ಟಬಾರ್ದು ಅಂತ ಹೇಳ್ತಾರಲ್ಲ. ಯಜಮಾನ್ರು, ನಮ್ಮ ಯಜಮಾನ್ರು ಕರಿಯಪ್ಪ. ನೋಡ್ರಿ, ನಿಮ್ಮ ಮಗನ ಮುಂದಾಲೋಚನೆಯಿಂದ 3 ದಿವಸಕ್ಕೆ ನಾವು ಮನೆಗೆ ಬರಂಗಾಯ್ತು, ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ದಿವಸ ಅಲ್ಲೇ ಇರಬೇಕಾಗ್ತಿತ್ತು. ಅವನೊಬ್ಬ ಮುಟ್ಟಾಳ. ಏನೋ ದೊಡ್ಡ ಬೂದೆ ರೋಗ ಆಗಿದೆ ಅಂತ ಹೇಳ್ಬಿಟ್ಟು ಮನೆಗೆ ಆಂಬುಲೆನ್ಸ್ ಕರೆಸಿ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟ. ನನಗೇನೂ ಆಗಿರಲಿಲ್ಲ. ನಾನು ಹೇಳ್ದವಳು, ನಾನು ತಲೆಗೆ ಹಚ್ಕೋಬೇಕು, ನಾನು ಒಂದು ಬಗ್ಗಿರೋ ಮುಚ್ತಂಗೆ ಕಡ್ದಂಗೆ ಓದ್ಕೋಣ ಅಂತ ಹೇಳಿದ್ದು ಅಷ್ಟೇ. ಬಿಡು ಹೋಗಿ ಆಂಬುಲೆನ್ಸಿಗೆ ಫೋನ್ ಮಾಡಿಬಿಟ್ಟು ಹೋಗಿ ಹಾಕೊಂಡು ಹೋಗ್ಬಿಟ್ಟು ಅಡ್ಮಿಟ್ ಮಾಡಿಬಿಟ್ಟ ನಮ್ಮ ಅತ್ತಗೆ. ನನಗಂತೂ ಸಾಕಾದಂಗೆ ಬಿಡೈತೆ. ಏನು ಅಕ್ಕಪಕ್ಕದವ್ರು ಬೇರೆ ಊರಿಂದ ಬಂದ್ಬಿಡೋರು ಏನೇನು ಸಮಸ್ಯೆಗಳು. ಅಯ್ಯಪ್ಪ, ಈ ಆಸ್ಪತ್ರೆಯಿಂದ ಎಷ್ಟು ದೂರ ಬೇಗ ಮನೆಗೆ ಹೋಗ್ಬಿಡ್ತೀನಪ್ಪ ಅಂತ ಅನಿಸ್ತಿತ್ತು.
ದೇವ್ರು ದೊಡ್ಡವನು, ಆದಷ್ಟು ಬೇಗ ಆಸ್ಪತ್ರೆಯಿಂದ ಮನೆ ಕಳಿಸ್ಕೊಟ್ಬಿಟ್ಟ. ಅಮ್ಮ ಅಮ್ಮ, ಅದು ಯಾಕಮ್ಮ ಹಂಗೆ ಒಂದೇ ಸಮಕ್ಕೆ ಮಾತಾಡ್ತೇನೆ ನೀನು ಅತ್ಲಾಗೆ? ಹಾಂ, ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ವಿಶ್ರಾಂತಿ ತಗೊಳಮ್ಮ. ಹಾಯಾಗಿ ರಾಮ ಕೃಷ್ಣ ಅಂತ ಹೇಳ್ಬಿಟ್ಟು ಭಗವದ್ಗೀತೆ ಓದ್ಕೊಂಡು ಆರಾಮಾಗಿ ಕಾಲ ಕಳೆದು ಬಿಟ್ಬಿಟ್ಟು ನೀನೇನಮ್ಮ ನೀನು ಈ ವಯಸ್ಸಿನಾಗ ಇಷ್ಟೊಂದು ಮಾತಾಡ್ತೀಯ ಅತ್ಲಾಗೆ? ಆ ಬಾಯಿಗೆ ಒಂಚೂರು ಬ್ರೇಕ್ ಹಾಕಲ್ವಲ್ವ ನೀವು? ಆ ಬಾಯಿ ಯಾವಾಗಲೂ ಮಾತಾಡ್ತಾನೆ ಇರ್ಬೇಕಾ? ಅದಕ್ಕೊಂಚೂರು ಸುಸ್ತು ಗಿಸ್ತು ಆಗಲ್ವಾ? ಸ್ವಲ್ಪ ಆರಾಮಾಗಿರ್ರಿ ನೀವು. ಪುಟ್ಟಂಗಜ್ಜಿ, ಇವಾಗ ಹೆಂಗಿದ್ದೀರ ಅಜ್ಜಿ? ಚೆನ್ನಾಗಿದ್ದೀರಾ? ಊಟ ಮಾಡಿದ್ರ ಪುಟ್ರಂಗಜ್ಜಿ? ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು ನನಗೆ. ನನಗೇನಾಗೈತೆ ಬುಧರೋಗ, ನಾನು ಆರಾಮಾಗಿ ಗುಂಡ್ಕಲ್ಲಂಗೆ ಇದ್ದೀನಿ. ಏನೋ ಒಂಚೂರು ಬಗ್ಗಿದ್ರೆ ಸೊಂಟ ಯಾರೋ ಮುಚ್ತಾ ಕಡಿತಾರೆ ಅಂತ ಆಗಿದ್ದು ಅಷ್ಟೇ, ಹೇಳಿದೆ ತಡ. ಬುಡುಕ್ತಾ ಇವ ನಮ್ಮ ಕರಿಯಪ್ಪ ಇದ್ದಾನಲ್ಲ, ಆಂಬುಲೆನ್ಸ್ನವ್ರಿಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಟ್ಟ. ನಾನು ಏನೋ ಆಯಿತು ಅಂತ ಅಂದ್ಕೊಂಡೆ. ಏನೂ ಆಗಿಲ್ಲ. ಅಲ್ಲಿ ಆಸ್ಪತ್ರೆಯಲ್ಲಿ ಈ ರೋಗಿಗಳನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ಅದ್ಲಾಗೆ. ಎಲ್ಲಿ ಒಂದು ಬೆಡ್ ಕೊಟ್ಟರೆ ಅಲ್ಲೇ ಮಧ್ಯಾಹ್ನ ಊಟ, ಸಂಜೆ ಊಟ, ಬೆಳಗ್ಗೆ ತಿಂಡಿ, ಅವ್ರಿಗೂ ಬರ್ತಾರೆ, ಗ್ಲೂಕೋಸ್ ಹಾಕ್ತಾರೆ. ಗ್ಲೂಕೋಸ್ ಹಾಕಂಥದ್ದು ಏನಾಗಿಲ್ಲ ಕಣಮ್ಮ, ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ರೆ ಕೇಳೋದು ಅತ್ಲಾಗೆ. ಈ ಮಾತ್ರ ನಮ್ಗ್ರಿ ಆಶಾ ಜ್ಯೂಸ್ ಕುಡೀರಿ ಅಂತ ಹೇಳಿ ಹೇಳಿ ಅತ್ಲಾಗೆ ನನ್ನ ಏನೋ ಮಾಡಾಕ್ಬಿಟ್ರು ಅತ್ಲಾಗೆ. ಮಾನಸಿಕ ರೋಗಿಗಳನ್ನಾಗಿ ಮಾಡಿಬಿಟ್ರು ನನ್ನ. ನಾನು ನೋಡಿದ್ರೆ ಭಾಳ ಚೆನ್ನಾಗಿದ್ದೀನಿ, ಎಷ್ಟೊತ್ತಿಗೆ ನಾನು ಓದೋನು ಅಂತ ಅನಿಸಿತ್ತು. ಆ ಡಾಕ್ಟ್ರು ಬಂದರು, ಅವರು ಭಾಳ ಚೆನ್ನಾಗಿ ಮಾತಾಡ್ಸಿದ್ರು ಅತ್ಲಾಗೆ. ಡಾಕ್ಟ್ರೇ ನನಗೇನೂ ಆಗಿಲ್ಲ, ನಾನು ಮನೆಗೆ ಹೋಗ್ಬೇಕು, ಸುಮ್ಮನೆ ಒಂಚೂರು ಸಣ್ಣದಾಗಿ ಒಂಚೂರು ಮೈ ನೋವುತ್ತೆ ಅಂತ ಹೇಳಿದ್ದಷ್ಟೇ, ಕರ್ಕೊಂಬಂದಿಲ್ಲ ಅಡ್ಮಿಟ್ ಮಾಡೋನೆ ಅಂತ ಡಾಕ್ಟ್ರ್ ಹತ್ರ ಹೇಳ್ಕೊಂಡಿದ್ದಕ್ಕೆ 3ನೇ ದಿನಕ್ಕೆ ನನ್ನ ಡಿಸ್ಚಾರ್ಜ್ ಮಾಡೋರು ಅತ್ಲಾಗೆ. ಎಲ್ಲ ಈ ಥರದಲ್ಲಿ ಚೆಕ್ ಮಾಡ್ಬಿಟ್ಟು ಅತ್ಲಾಗೆ. ನೋಡಮ್ಮ, ನನಗೆ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ನೀವೆಲ್ಲ ನೋಡೋಕೆ ಬಂದಿರ ಅಂತ ನನಗೆ ಗೊತ್ತು. ಇದೇ ನಿನ್ ಕಟ್ಗೆ ಪುಟ್ಟಂಗಜ್ಜಿ, ನಿಮ್ಗೆ ಹುಷಾರಿಲ್ಲ ಅಂತಂದ್ರೆ ನಮಗೆ ತಡ್ಕೊಂಡವೆ. ಈ ಶಾರದಮ್ಮ ಹೇಳೋ ಹೊತ್ತಿಗೆ ನಾವು ನಿಮ್ಮನ್ನು ನೋಡೋಕ್ಕೆ ಅಂತ ಬಂದ್ವಿ. ಒಂದು ವಾರದಿಂದ ನೀವು ಊರಲ್ಲಿಲ್ಲ ಅಂದ್ರೆ ಕೇಳಿದ್ದು ನನಗೆ ಗೊತ್ತಿರಲಿಲ್ಲ. ಈಗ 3 ದಿನ ಹಾಸ್ಪಿಟ್ಲಾಗಿದ್ದೀವಿ ಅಂತ ಹೇಳ್ಬಿಟ್ಟು ಶಾರದೆ ಹೇಳಿ ಮೇಲೆ ಗೊತ್ತಾಗಿದ್ದು. ಎದ್ನೋ ಬಿನ್ನೋ ಅಂತ ಹೇಳ್ಬಿಟ್ಟು ನಮ್ಮ ಕೆಲಸಗಳೆಲ್ಲ ಪಕ್ಕಕ್ಕೆ ಇಟ್ಟತ್ಲಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಪುಟ್ಟಂಗಜ್ಜಿ. ನೀವಿಲ್ದಂಗೆ ಈ ಊರು ಬರಡು, ನಿಜವಾಗ್ಲೂ ಬರಡು ಭೂಮಿ. ಇನ್ನು ನೀವು ಬಂದ್ರಲ್ಲ ಊರಿಗೆ, ಈ ಊರು ಕಳಕಳಿಯಾಗಿರೋದು ಬಿಡ್ರಿ ಅತ್ಲಾಗೆ. ಪುಟ್ಟಂಗಜ್ಜಿ ಮಾತುಗಳನ್ನ ಕೇಳಿಲ್ಲ ಅಂತಂದ್ರೆ ನಮ್ಗಂತೂ ಊಟ ಮಾಡಿದ ಅನ್ನನೇ ಅರ್ಗಲ್ಲ. ಅಂಥದ್ರಲ್ಲಿ ಈ ಒಂದು 3-4 ದಿನ ಹೆಂಗಿದ್ವ ನೀವಿಲ್ದಂಗಂತೂ ದೇವರೇ ಬಲ್ಲ ನಮ್ಗಂತೂ. ನಿಜವಾಗ್ಲೂ ಪುಟ್ಟರಂಗಜ್ಜಿ, ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರ ನೋಡಿ ನನಗಂತೂ ಭಾಳ ಖುಷಿ ಆಯಿತು. ದೇವರು ಯಾವಾಗಲೂ ನಿಮ್ಮನ್ನು ಹೀಗೆ ಇಟ್ಟಿರಬೇಕು. ಅಯ್ಯ ಸುಮ್ಕಿರಿ ಅಮ್ಮಯ್ಯಾರ, ನನಗೇನಾಗೈತೆ ಬೂದರೋಗ, ನಾನು ಚೆನ್ನಾಗಿದ್ದೀನಿ ಗಟ್ಮುಟ್ಟಾಗಿ. ಬೆಳಗ್ಗಿನ ನಾನು ತೋಟಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದೀನಿ, ನಾಳೆ ನಡ್ಕೊಂಡು ಕೂತ ನೋಡ್ರಿ. ನಾನು ತೋಟಕ್ಕೆ ಹೋಗ್ಬೇಕು, ಗದ್ದೆಗೆ ಹೋಗ್ಬೇಕು, ಮನೇಲಿ ಕೂತ್ಕೊಂಡಿರೋಕ್ಕಾಗಲ್ಲ. ಅಲ್ಲಿ ಆಸ್ಪತ್ರೆಯಲ್ಲಿ ಬರೀ ಕೂತ್ಕೊಳ್ಳೋದೇ ಕೆಲಸ ಅತ್ಲಾಗೆ. ಬರೀ ಮಾತ್ರ ನಮಗೂ ಊಟ ಮಾಡೋ ಮಕ್ಕ ಇವೇ ಕೆಲಸ. ನನಗಂತೂ ಆ ಬದುಕು ಬೇಡವೇ ಬೇಡಪ್ಪ. ನಾನು ಹೊಲ ಮನೆ ತೋಟಕ್ಕೆ ಮನೆ ಕೆಲಸ ಮಾಡಿದವಳು, ಬಟವಾಡೆ ಮಾಡ್ಕೊಂಡು ಇದ್ದವಳು ನಾನು. ಅಂಥದ್ರಲ್ಲಿ ಒಂದೇ ಕಡೆ ಕೂತ್ಕೊಂಡಿರೋಕ್ಕಾಗುತ್ತೆ? ನನಗೆಲ್ಲ ಕೆಲಸ ಮಾಡೋದ್ರಿಂದ ನೆಮ್ಮದಿಯಿಂದ ಊಟ ಸೇರೋದು, ಇಲ್ಲಾಂದ್ರೆ ಸೇರೋದಪ್ಪ ನನಗೆ. ನಿಜ ಕಣ್ಪುಟ್ಟಂಗಜ್ಜಿ, ನಿಜ. ಆದ್ರೂ ಒಂದೆರಡು ದಿವಸ ನೀವು ಮನೆಗಿರೋದೇ ಒಳ್ಳೇದು. ಯಾಕಂದ್ರೆ ನಿನ್ನೆ ಆಸ್ಪತ್ರೆಯಿಂದ ಬಂದಿದ್ರಲ್ವೇ, ನಿನ್ನೆ ಆಸ್ಪತ್ರೆಯಲ್ಲಿ ಯಾವಾಗಲೂ ತಣ್ಣ ವಾತಾವರಣ, ಜಾಸ್ತಿ ಕೆಲಸ ಇರಲ್ಲ. ಅಂಥದ್ರಲ್ಲಿ ಇದು ಬಂದವರು ಈಗ ಇಲ್ಲಿಗೆ ಬಂದಿದ್ರೆ ನೀವು ಈಗ ಒಂದೆರಡು ಸ್ವಲ್ಪ ಅದೇ ವಾತಾವರಣದಲ್ಲಿ ತಣ್ಣಗೆ ಇರಿ ನೀವು ಮನೆ ಒಳಗೆ. ಆಮೇಲೆ ಬೇಕಾದ್ರೆ ನೀವು ತೋಟ ಗದ್ದೆ ಎಲ್ಲ ಕೆಲಸ ಮಾಡಿರೋಂಥದ್ಲಾಗೆ ಉಸ್ತುವಾರಿ ನೋಡ್ಕೊಳ್ಳಿರಂತೆ. ಆದ್ರೂ ನೀವು ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸೋದು ಭಾಳ ಉತ್ತಮ. ಮುಗಿತೇನೆ ಅಲ್ಮೇಲೆ ನಿನ್ನ ಉಪದೇಶ ಮುಗಿತೇನೆ. ನೀನು ನಮ್ಮ ಕರಿಯಪ್ಪಂಗೆ ಊಟ ತಗೊಂಡು ಹೋಗೋಳು. ನಮ್ಮ ಕರಿಯಪ್ಪಂಗೆ ಬುತ್ತಿ ತಗೊಂಡೋಳು ನೀನು. ನೋಡಮ್ಮ ಅಲ್ಮೇಲಮ್ಮ, ಹಂಗಂದ್ರೆ ಹಿಂಗನ್ನುತ್ತೆ ನಮ್ಮಮ್ಮ. ಒಂಚೂರು ವಿಶ್ರಾಂತಿ ತಗೊಂಡು ಆರಾಮಾಗಿರಮ್ಮ ಅಂತಂದ್ರೆ ಹೇಳಿದ ಮತ್ತೆ ಕೇಳಲ್ಲ ಕಣಮ್ಮ. ನನಗಂತೂ ಸಾಕಾಗೋಯ್ತು. ಆ ತಿಮ್ಮೇಗೌಡರು ಮತ್ತೆ ಪಟೇಲ್ರು ಇನ್ನೊಂದು ಬರೋದು ಬಾಕಿ ಅತ್ಲಾಗೆ. ನೀವು ಬಂದಿದ್ರಲ್ಲ, ಬಂದು ನೋಡ್ಕೊಂಡೋಗಿ ಅವರು ಬಂದು ನೋಡ್ಕೊಂಡು ಹೋಗ್ತಾರೆ ಅತ್ಲಾಗೆ. ನನ್ನ ಮಾತಂತೂ ಕೇಳಲ್ಲ ನಮ್ಮಮ್ಮ, ನಿಮ್ಮ ಮಾತು ಕೇಳಿದ್ರೆ ಇರ್ಲಿ ಬಿಡೋಣ. ಎಲ್ಲ ಸ್ವಲ್ಪ ದಿವಸ ಎಲ್ಲ ಸರೋಗುತ್ತೆ. ನಮ್ಮ ಪುಟ್ಟಂಗಜ್ಜಿ ಭಾಳ ಗಟ್ಟಿಗರು, ಅವ್ರಿಗೆ ಏನೂ ಆಗಲ್ಲ. ಅವ್ರು ನೋಡಿ ನಾವು ನಾಚಿಕೆ ಪಡಬೇಕು, ಹಂಗೆ ಬದುಕ್ತಿದಾರೆ ಅವರು. ನಮ್ಮ ಪುಟ್ಟರಂಗಜ್ಜಿ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ? ಪುಟ್ಟರಂಗಜ್ಜಿ ಪವರ್ ಅಂದರೆ ಪವರು. ದೇವರು ಪುಟ್ಟರಂಗಜ್ಜಿನ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ಮನೆ ಮಕ್ಕಳು ಅಷ್ಟೇ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಏನೋ ಒಂದು ಸ್ವಲ್ಪ ಮೈ ನೋವು ಅಂತ ಹೇಳಿದ ಕೂಡಲೇ ಆಂಬುಲೆನ್ಸ್ ಮಾಡಿ ಕರ್ಕೊಂಡು ಹೋಗಿದ್ದಿಲ್ಲ ಕರಿಯಪ್ಪಣ್ಣ, ನೀನು ನಿಜವಾಗ್ಲೂ ಗ್ರೇಟ್ ಕಣಣ್ಣ. ಹ್ಞೂನಮ್ಮ, ಅದೇನು ಆಂಬುಲೆನ್ಸ್ ಕರ್ಕೊಂಡು ಹೋಗಿ ಅತ್ಲಾಗೆ ತೋರಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವ ನಮ್ಮ. ಆಂಬುಲೆನ್ಸ್ನವ್ರಿಗೂ ಅಷ್ಟೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಒಂದೇ ಒಂದು ಫೋನ್ ಮಾಡಿ ಕೂಡಲೇ ಮನೆ ಮುಂದೆ ಬಂದು ನಿಲ್ಸ್ಕೊಂಡ್ರು ಅತ್ಲಾಗೆ. ನಮ್ಮಮ್ಮ ಚೆನ್ನಾಗೈತೆ, ನಾನೇ ಒಂಚೂರು ದುಡುಕ್ಬಿಟ್ಟೆ ಅಂತ ಅನ್ನಿಸ್ತೈತಿ ಇವಾಗ. ಆದರೂ ಯಾವುದೇ ಕಾಯಿಲೆ ಕಸಾಲ ರೋಗ ಇದ್ರು ಸಣ್ಣದ್ರಲ್ಲೇ ತೋರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಆಗ್ಲಾಗಲ್ಲ ನಮ್ಮ ಕೆಂಚಪ್ಪರು ಹೇಳ್ತಾ ಇದ್ರು. ಹಂಗಾಗಿ ನಾನು ಆಂಬುಲೆನ್ಸ್ ಮಾಡ್ದೇವಿನ ಬೇರೆ ಯಾವ ಉದ್ದೇಶನೂ ಇಲ್ಲ ನನಗೆ. ಮನೇಲಿ ಆರೋಗ್ಯವಾಗಿ ಖುಷಿಯಾಗಿ ಎಲ್ಲರೂ ಬದುಕಬೇಕು ಅಷ್ಟೇ. ಹೌದು ಕಾರಣ, ನೀನು ಹೇಳಿದ್ದು ಸತ್ಯ. ಹೆಂಗೋ ಪುಟ್ಟರಂಗಜ್ಜಿ ಮೊದಲಿನ ಥರ ಆದ್ರಲ್ಲ, ನನಗೆ ಅದೇ ಖುಷಿ. ನೋಡಿದ್ರೆ ಪುಟ್ಟರಂಗಜ್ಜಿ ಹುಷಾರಾಗಿದ್ದು ನಿಮಗೆಲ್ಲ ಖುಷಿ ಆಯ್ತಾ?
ಹಾಗಾದ್ರೆ ಸಂಭ್ರಮ ಸಡಗರ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ. ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ, ಮರಿಬೇಡ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ.